ಇವತ್ತು ವರ್ಲ್ಡ್ ಜಾಗ್ರಫಿ ಅಂದ್ರೆ ವಿಶ್ವ ಭೂಗೋಳಕ್ಕೆ ಸಂಬಂಧಪಟ್ಟಂಗೆ ಒಂದು ಕಾಂಟಿನೆಂಟ್ ಮಾತ್ರ ತಗೊಂಡಿದ್ದೀವಿ. ಸೊ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಸಿಲೆಬಸ್ ಏನೇನಿದೆ ಅಂತ ಅಂದ್ಬಿಟ್ಟು. ಕರ್ನಾಟಕ, ಇಂಡಿಯಾ, ವರ್ಲ್ಡ್, ಫಿಸಿಕಲ್ ಅಂತ 4 ಪಾರ್ಟ್ ಜಿಯೋಗ್ರಫಿಯಲ್ಲಿ. ಸೊ ಅದರಲ್ಲಿ ವರ್ಲ್ಡ್ಗೆ ಸಂಬಂಧಪಟ್ಟಂಗೆ ಒಂದು ಕಾಂಟಿನೆಂಟ್ ತಗೊಂಡಿದ್ವಿ. ನೀವು 7 ಕಾಂಟಿನೆಂಟ್ ಓದಬೇಕು. ಆಮೇಲೆ ಇಂಪಾರ್ಟೆಂಟ್ ಕರೆನ್ಸೀಸ್ ಅಂದ್ರೆ ಎಲ್ಲಾ ದೇಶದ್ದು ಓದಕ್ಕಾಗಲ್ಲ, ಕೆಲವು ದೇಶಗಳು ಸಾಮಾನ್ಯವಾಗಿ ಎಕ್ಸಾಮ್ ಅಲ್ಲಿ ಏನ್ ರಿಪೀಟ್ ಆಗಿರುತ್ತೆ ಅದನ್ನ ಓದ್ಕೋಬೇಕಾಗತ್ತೆ. ಆಮೇಲೆ ಕ್ಯಾಪಿಟಲ್ಸ್ ಆಲ್ಮೋಸ್ಟ್ ಎಲ್ಲ ಗೊತ್ತಿದ್ರೆ ಒಳ್ಳೇದು, ಆಯ್ತಾ. ಆಮೇಲೆ ಆಮೇಲೆ ಜನರಲಿಸ್ಟಿಕ್ ಆಗಿ ಏನಾದ್ರು ಅಲ್ಲಿ ಇಲ್ಲಿ ಏನಾದ್ರು ಬೇರೆ ದೇಶಗಳಲ್ಲಿ ಏನಾದ್ರು ನಡೀತಾ ಇದ್ರೆ ಇಶ್ಯೂಸ್, ಕರೆಂಟ್ ಇಶ್ಯೂಸ್ ರಿಲೇಟೆಡ್ ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಇರ್ಲಿ, ಅಂಟಾರ್ಟಿಕಾ ಫಸ್ಟ್ ಕಾಂಟಿನೆಂಟ್ ಡಿಸ್ಕಸ್ ಮಾಡೋಣ. ಇದೊಂದು 10 ರಿಂದ 15 ನಿಮಿಷದಲ್ಲಿ ಈ ವಿಡಿಯೋನ ಆರಾಮಾಗಿ ಮುಗಿಸಬಹುದು. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಾಂಟಿನೆಂಟ್ ಅಂಟಾರ್ಟಿಕಾ. ಅಂಟಾರ್ಟಿಕಾನ ಶ್ವೇತಖಂಡ ಅಂತ ಕರೀತಾರೆ, ವೈಟ್ ಕಾಂಟಿನೆಂಟ್ ಅಂತ ಕರೀತಾರೆ. ಯಾಕೆ? ತುಂಬಾ ಹಿಮನೇ ತುಂಬಿಕೊಂಡಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಇದೊಂದು ವೈಟ್ ಕಾಂಟಿನೆಂಟ್. ಯಾಕಂದ್ರೆ ನೀವು ನೋಡಿದ್ರೆ ಇವಾಗೆಲ್ಲ ಇತ್ತೀಚೆಗೆ ನೀವೆಲ್ಲ ತುಂಬಾ ಫೆಮಿಲಿಯರ್ ಆಗಿರ್ತೀರಾ, ಗೂಗಲ್ ಅಲ್ಲೇ ಹಾಕ್ಬಿಟ್ಟು ಎಲ್ಲ ಈ ಗೂಗಲ್ ಅರ್ತ್ ಅಂತ ಎಲ್ಲ ಇದೆ, ಅಲ್ಲಿಂದ ನೀಟಾಗಿ ನೋಡಿದಾಗ ನೀವು ಮ್ಯಾಪ್ ಅಲ್ಲೆಲ್ಲ, ಅಥವಾ ನೀವು ಅಟ್ಲಾಸ್, ಕಂಪಲ್ಸರಿ ಅಟ್ಲಾಸ್ ಇರಬೇಕು ವರ್ಲ್ಡ್ ಜಾಗ್ರಫಿ ಓದೋ ಟೈಮಲ್ಲಿ. ಸೊ ಯಾವ ತರ ಮ್ಯಾಪ್ ರೀಡಿಂಗ್ ಮಾಡಬೇಕು ಅನ್ನೋದು ನಾನು ಲೈವ್ ಅಲ್ಲಿ ಹಂಗೆ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಅಟ್ಲಾಸ್ ಅಲ್ಲಿ ನೀವು ನೋಡಿದಾಗ ಇದನ್ನು ವೈಟ್ ಕೊಟ್ಟಿರ್ತಾನೆ ಅಂಟಾರ್ಟಿಕಾನ. ಸೊ ಯಾಕೆಂದ್ರೆ ತುಂಬಾ ಮಂಜುಗಡ್ಡೆಯಿಂದ ತುಂಬಿಕೊಂಡು ಕೂತಿದೆ ಅದು ಅಂಟಾರ್ಟಿಕಾ, ಅದಕ್ಕೋಸ್ಕರ ಅದನ್ನ ವೈಟ್ ಕಾಂಟಿನೆಂಟ್ ಅಥವಾ ಶ್ವೇತಖಂಡ. ತುಂಬಾ ಸರಿ ಕೇಳಿದ್ದಾನೆ ಪೊಲೀಸ್ ಎಕ್ಸಾಮ್ಗಳಲ್ಲಿ, ಶ್ವೇತಖಂಡ ಯಾವುದು ಅಂದ್ಬಿಟ್ಟು. ಯಾವುದು? ಅಂಟಾರ್ಟಿಕಾ. ನೋಡಿ ಯಾಕೆಂದ್ರೆ ನೋಡಿ ಇಲ್ಲಿ ಕಾಣಿಸ್ತದೆ ಫುಲ್ ಹಿಮ. ನೀವಂತೂ ಅಲ್ಗೋಗಿ ಅಂಟಾರ್ಟಿಕಾ ಹೋಗಿ ನೋಡಕ್ಕಾಗಲ್ಲ, ಸೊ ಇಲ್ಲಿಂದಾನೇ ನೋಡ್ಕೊಂಬಿಡಿ. ನೋಡಿ ಇದು ಐಸ್ ಶೆಲ್ಫ್ಗಳು ನೋಡಿ ಯಾವ ತರ ಇರುತ್ತೆ, ಇಷ್ಟು ದೊಡ್ಡದಾಗಿ ಕಟ್ಟಿರುತ್ತೆ. ಸೊ ಅದರಿಂದ ನಮ್ಗೆ ಸ್ವಲ್ಪ ವೈಟ್ ಆಗಿ ಕಾಣಿಸುತ್ತೆ ಈ ಸ್ಯಾಟಲೈಟ್ ವ್ಯೂ ಅಲ್ಲಿಂದ ಎಲ್ಲ ನೋಡಿದ್ರೆ. ಅದಕ್ಕೋಸ್ಕರ ಇದನ್ನ ಶ್ವೇತಖಂಡ, ಬಿಕಾಸ್ ಆಫ್ ಹಿಮ ಎಲ್ಲ ತುಂಬಿಕೊಂಡು ಮಂಜುಗಡ್ಡೆ ಜಾಸ್ತಿ ಇರೋದ್ರಿಂದ ವೈಟ್ ಕಾಂಟಿನೆಂಟ್. ನೆಕ್ಸ್ಟ್, ಸೊ ಇದನ್ನ ಕಂಡಿಡಿದಿದ್ದು, ಅಂಟಾರ್ಟಿಕಾನ ಕಂಡಿಡಿದವರು ಸ್ಕಾಟ್ ಮತ್ತೆ ಅಮುಂಡಸೇನ್. ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಸರಿ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ಅಂಟಾರ್ಟಿಕಾನ ಕಂಡಿಡಿದಿದ್ದು ಯಾರು ಅಂದ್ಬಿಟ್ಟು ಸ್ಕಾಟ್ ಮತ್ತೆ ಅಮುಂಡಸೇನ್. ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, ಅಮುಂಡಸೇನ್ ಮತ್ತೆ ಸ್ಕಾಟ್ ಸೌತ್ ಪೋಲ್ ಅಂತ ಕಾಣಿಸ್ತಾ ಇದೆ ಇಲ್ಲಿ ಅಲ್ವಾ. ವೆರಿ ಇಂಪಾರ್ಟೆಂಟ್, ಇದನ್ನ ಕಂಡಿಡಿದವರ ಹೆಸರುನೇ ಆ ಪೋಲ್ಗೆ ಇಟ್ಟಿದ್ದಾರೆ. ಅಂದ್ರೆ ಉತ್ತರ ಧ್ರುವ, ದಕ್ಷಿಣ ಧ್ರುವ ಅಂತ ಗೊತ್ತಿದೆಯಲ್ಲ. ಈ ಅಂಟಾರ್ಟಿಕಾ ಬರೋದು ಕೆಲವರಿಗೆ ಕಾಂಟಿನೆಂಟ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಬಹಳ ಫೆಮಿಲಿಯರ್ ಆಗಿ ಎಷ್ಟೋ ಜನಕ್ಕೆ, ಕೆಲವ್ರಿಗೆ ಅಮೆರಿಕ ಎಲ್ಲಿ ಬರುತ್ತೆ, ಆಫ್ರಿಕಾ ಎಲ್ಲಿ ಬರುತ್ತೆ, ಏಷ್ಯಾ ಎಲ್ಲಿ ಬರುತ್ತೆ ಗೊತ್ತೇ ಇರಲ್ಲ. ಫಸ್ಟ್ ವರ್ಲ್ಡ್ ಜಾಗ್ರಫಿ ಅಂದ್ರೆ ಅಟ್ಲಾಸ್ ಅಲ್ಲಿ ನೀಟಾಗಿ ನೋಡ್ಕೊಳ್ಳಿ, ಎಲ್ಲಾ ಕಾಂಟಿನೆಂಟ್ಸ್ ಒಂದು ಇರುತ್ತಲ್ಲ ಇಮೇಜು, ಅಲ್ಲಿ ನೀಟಾಗಿ ಯಾವ್ಯಾವ ಕಾಂಟಿನೆಂಟ್ಸ್ ಎಲ್ಲೆಲ್ಲಿ ಬರುತ್ತೆ ನೀಟಾಗಿ ತಿಳ್ಕೊಳ್ಳಿ. ಸೊ ಇದು ದಕ್ಷಿಣದಲ್ಲಿ ಬರೋಂಥದ್ದು, ಅದಕ್ಕೋಸ್ಕರ ದಕ್ಷಿಣದ ತುದಿಗೆ ಏನಂತ ಇಟ್ಟಿದ್ದಾರೆ, ಅಮುಂಡಸೇನ್ ಮತ್ತೆ ಸ್ಕಾಟ್ ಪೋಲ್ ಅಂತ ಇಟ್ಟಿದ್ದಾರೆ. ಕೇಳಿದಾನೆ ಈ ಕ್ವಶನ್ ತುಂಬಾ ಸರಿ, ಯಾರು ಕಂಡುಹಿಡಿದಿದ್ದು ಅಂದ್ಬಿಟ್ಟು. ನೆಕ್ಸ್ಟ್, ಈ ಅಂಟಾರ್ಟಿಕಾನ ವಿಜ್ಞಾನಿಗಳ ಖಂಡ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಿದಾನೆ. ವಿಜ್ಞಾನಿಗಳ ಖಂಡ ಯಾವುದು ಅಂದ್ರೆ ಅಂಟಾರ್ಟಿಕಾ. ಯಾಕೆ ಅಂದ್ರೆ, ಯಾಕೆ ವಿಜ್ಞಾನಿಗಳ ಖಂಡ ಅಥವಾ ಸೈಂಟಿಸ್ಟ್ ಕಾಂಟಿನೆಂಟ್ ಅಂತ ಕರೀತಾನೆ ಅಂದ್ರೆ, ಒಂದು ಅಂಟಾರ್ಟಿಕಾ ಒಪ್ಪಂದ ಆಯ್ತು 1959ರಲ್ಲಿ. ಅಂಟಾರ್ಟಿಕಾ ಒಪ್ಪಂದ ಅಥವಾ ಅಂಟಾರ್ಟಿಕಾ ಟ್ರೀಟಿ ಅಂತ ಅಂದ್ಬಿಟ್ಟು. ಏನಂದ್ರೆ ಈ ಕಾಂಟಿನೆಂಟ್ ಅಂಟಾರ್ಟಿಕಾ, ಯಾಕಂದ್ರೆ ಬೇರೆ ಕಾಂಟಿನೆಂಟ್ಸ್ ಎಲ್ಲ ಹರಿದೆಲ್ಲ ತಿಂದಾಕ್ಬಿಟ್ಟಿದೀವಿ ಅದು. ಸೊ ಅಟ್ಲೀಸ್ಟ್ ಈ ಕಾಂಟಿನೆಂಟ್ ಆದ್ರೂ ಬೇರೆಯವ್ರಿಗೆ ಉಳಿಸೋಣ ಅಂದ್ರೆ ನಾವು ನೆಕ್ಸ್ಟ್ ಜನರೇಷನ್ಗೆ. ಸೊ ಅದಕ್ಕೋಸ್ಕರ ಇದು ಬರೀ ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕೋಸ್ಕರ ಬಳಸ್ಕೊಳೋಣ. ಇದು ಎಲ್ಲ ದೇಶಕ್ಕೂ ಸೇರಿದೆ, ಪರ್ಟಿಕ್ಯುಲರ್ ಯಾವುದೋ ಒಂದ್ ದೇಶಕ್ಕೆ ಅಂತಲ್ಲ, ಎಲ್ಲಾ ದೇಶಗಳಿಗೂ ಸೇರಿದೆ. ಆದ್ರಿಂದ ಇಲ್ಲಿ ಇದನ್ನ ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕೆ ಬಳಸೋಣ, ಇಲ್ಲಿ ಯಾವುದೇ ವಾಸ ಮಾಡೋದಕ್ಕೆ ನಮ್ಮ ಮನುಷ್ಯನ ಆಕ್ಟಿವಿಟೀಸ್ ಬಳಸ್ಕೊಳೋದು ಬೇಡ ಅಂತ ಅಂದ್ಬಿಟ್ಟು ಬರೀ ಎಕ್ಸ್ಪೆರಿಮೆಂಟ್ಸ್ ಮಾತ್ರ ಮಾಡ್ತಾರೆ. ಅದು ಎಲ್ಲ ದೇಶಗಳಿಗೂ ಹಂಚಿಕೆ ಆಗಿದೆ, ಆಯ್ತಾ. ಬರೀ ಎಕ್ಸ್ಪೆರಿಮೆಂಟ್ಸ್ ಮಾಡೋದ್ರಿಂದ, ವಿಜ್ಞಾನಿಗಳೇ ಅಲ್ಲಿ ಜಾಸ್ತಿ ಇರೋದ್ರಿಂದ ಇದನ್ನ ವಿಜ್ಞಾನಿಗಳ ಖಂಡ ಅಂತ ಕರೀತಾರೆ. 1959ರಲ್ಲಿ ಅಂಟಾರ್ಟಿಕಾ ಒಪ್ಪಂದ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಿದಾನಿದು. ಅಂಟಾರ್ಟಿಕಾ ಟ್ರೀಟಿ ಅಂದ್ರೆ ಏನು ಅಂದ್ರೆ, ಎಲ್ಲ ವಿಜ್ಞಾನಿಗಳು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ಮಾಡ್ಕೊಂಡಂತ ಖಂಡ ಇದು. ಇದು ಎಲ್ಲಾ ದೇಶಕ್ಕೂ ಸೇರಿದೆ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೇಕು, ಎಲ್ಲ ದೇಶದ ಫ್ಲಾಗು ಇಲ್ಲಿ ಹಾಕಿದ್ದಾರೆ, ಅಂದ್ರೆ ಇದು ಎಲ್ಲರಿಗೂ ಸೇರಿದೆ ಅಂತ ಅರ್ಥ. ಕೇಳಿದಾನೆ ತುಂಬಾ ಸರಿ, ವಿಜ್ಞಾನಿಗಳ ಖಂಡ ಯಾವುದು ಅಂದ್ರೆ ಅಂಟಾರ್ಟಿಕಾ. ನೆಕ್ಸ್ಟ್, ಓಕೆ, ಅಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರೆ ಅಂತ ಹೇಳ್ದ. ಎಲ್ಲಾ ದೇಶದವ್ರದ್ದು ಬೇರೆ ಮಾಡ್ತಾರೆ ಅಂತ ಹೇಳಿದ್ವಿ, ಬೇರೆ ದೇಶದವ್ರದ್ದು ನಮ್ದೇನು ಅವಶ್ಯಕತೆ ಇಲ್ಲ. ಸೊ ನಮ್ಮ ದೇಶದವರು
ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿರೋ 3 ಬೇಸಿನ್ಗಳು ದಕ್ಷಿಣ ಗಂಗೋತ್ರಿ, ಮೈತ್ರಿ, ಭಾರತಿ. ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಈ ಚಾಪ್ಟರ್ ಕೇಳಿದ್ರೆ ಇದನ್ನೇ ಕೇಳೋದು. ಸೊ ಈ 3 ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಭಾರತದವ್ರದ್ದು. ದಕ್ಷಿಣ ಗಂಗೋತ್ರಿ, ಮೈತ್ರಿ ಮತ್ತೆ ಭಾರತಿ ಅಂದ್ಬಿಟ್ಟು 3 ನಮ್ಮ ಭಾರತೀಯರು ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕೆ ಬಳಸ್ತಾ ಇರೋಂಥ ಬೇಸಿನ್ಸ್ ಅಲ್ಲಿ ಸಾಮಾನ್ಯವಾಗಿ ಹೈಡ್ರೋಕಾರ್ಬನ್ಸ್, ಆಮೇಲೆ ಗ್ಲೋಬಲ್ ವಾರ್ಮಿಂಗ್, ಈ ಇಶ್ಯೂಸ್ ಎಲ್ಲ ರಿಲೇಟೆಡ್ ಎಲ್ಲ ರಿಸರ್ಚ್ ಎಲ್ಲ ಮಾಡ್ತಾ ಇರ್ತಾರೆ ಅಲ್ಲಿ ವಿಜ್ಞಾನಿಗಳು. ಆಯ್ತಾ? ಸೊ ನಮ್ದು ಯಾವುದು ಅಂತ ಕೇಳಿದ್ರೆ ದಕ್ಷಿಣ ಗಂಗೋತ್ರಿ, ಮೈತ್ರಿ ಮತ್ತೆ ಭಾರತಿ. ಲೇಟೆಸ್ಟ್ ಭಾರತಿ. ಇದನ್ನ ನಾವು ಭಾರತೀಯರು ಎಕ್ಸ್ಪೆರಿಮೆಂಟ್ ಮಾಡೋಂಥ ಜಾಗಗಳು. ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ನಿಮ್ಗೆ ಒಂದು ಚಿತ್ರ ಹಾಕಿದ್ದೀನಿ ನೋಡಿ, ಇಲ್ಲಿ ಮೈತ್ರಿ ಅಂತ ಇಲ್ಲಿದೆ ನೋಡಿ, ಹಿಂದಿಯಲ್ಲಿದೆ, ಇಂಗ್ಲಿಷ್ ಅಲ್ಲಿದೆ. ದಕ್ಷಿಣ ಗಂಗೋತ್ರಿ ಮತ್ತೆ ಭಾರತೀಯದ ಹಾಕಿಲ್ಲ, ಮೈತ್ರಿದು ಒಂದು ಹಾಕಿದ್ದೀನಿ. ಸೊ ಇಂಡಿಯನ್ ಫ್ಲಾಗು ಕೂಡ ಹಾಕಿದ್ದಾರೆ. ಕೇಳಿದಾನೆ ಇದು 100% ಕೇಳ್ತಾ ಇರ್ತಾನೆ. ಯಾವುದು ಎಕ್ಸ್ಪೆರಿಮೆಂಟಲ್ ಬೇಸಿನ್ ಭಾರತೀಯರದು 3 ಅಂಟಾರ್ಟಿಕಾದಲ್ಲಿರೋದು ಯಾವುದು ಅಂದ್ರೆ ಹಾಕ್ಬೇಕಾಗತ್ತೆ. ಓಕೆ, ಇನ್ನ ಅಂಟಾರ್ಟಿಕಾದಲ್ಲಿ ಹೈಯೆಸ್ಟ್ ಪೀಕ್, ಪ್ರತಿ ಕಾಂಟಿನೆಂಟ್ ಓದ್ಬೇಕಾದ್ರೆ ಈ ಕಾಂಟಿನೆಂಟಲ್ ಹೈಯೆಸ್ಟ್ ಪೀಕ್ ಯಾವುದು ಆ ಥರದನ್ನ ತಿಳ್ಕೊಬೇಕಾಗತ್ತೆ. 2, 3, 4 ಮೊದಲನೇ ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು ಅಂತ ಮಗಪ್ ಮಾಡ್ಕೊಳಕ್ ಹೋಗ್ಬೇಡಿ. ಮನುಷ್ಯನ್ ನಾಲೆಡ್ಜ್ ಅಷ್ಟೊಂದು ನೆನ್ಪಿಟ್ಕೊಳಕ್ಕಾಗಲ್ಲ. 7 ಕಾಂಟಿನೆಂಟಲ್ಲಿ ಅಂದ್ರೆ 7 ಕಾಂಟಿನೆಂಟಲ್ಲೂ ಹೈಯೆಸ್ಟ್. ಆ ಕಾಂಟಿನೆಂಟಲ್ ಯಾವ್ದು ಹೈಯೆಸ್ಟ್? ನಮ್ಮ ಏಷ್ಯಾದಲ್ಲಿ ಯಾವುದು? ಹಂಗೆ ಮೌಂಟ್ ಎವರೆಸ್ಟ್ ನೆನ್ಪಿಟ್ಕೋತಿರ್ಲಾ, ಹಂಗೆ ಅಂಟಾರ್ಟಿಕಾದಲ್ಲಿ ಹೈಯೆಸ್ಟ್ ಪೀಕ್ ಬಂದ್ಬಿಟ್ಟು ವಿನ್ಸನ್ ಮ್ಯಾಸಿಫ್. ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಾನು ಏನ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಇವನ್ನೆಲ್ಲಾನು ಕೂಡ ನೀವು ಮ್ಯಾಪ್ ವರ್ಕ್ ಅಲ್ಲಿ ನೋಡ್ಬೇಕಾಗತ್ತೆ. ಅದನ್ನೇ ನಿಮ್ಗೆ ವರ್ಲ್ಡ್ ಜಿಯೋಗ್ರಫಿನ ಸುಮ್ನೆ ಮಗಪ್ ಮಾಡ್ಕೊಂಡು ಹೋದ್ರೆ ಬರಲ್ಲ ಇದು. ಸೊ ಮ್ಯಾಪ್ ವರ್ಕ್ ಒಂದ್ಸರಿ ನೋಡಿದ್ರೆ ಪರ್ಮನೆಂಟ್ ಮೆಮೊರಿಗೆ ಹೊರಟೋಗುತ್ತೆ. ಸೊ ಹೈಯೆಸ್ಟ್ ಪೀಕ್ ಯಾವ್ದಪ್ಪ ಅಂಟಾರ್ಟಿಕಾದಲ್ಲಿ ಅಂದ್ರೆ ವಿನ್ಸನ್ ಮ್ಯಾಸಿಫ್ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ. ಅಂಟಾರ್ಟಿಕಾದ ಹೈಯೆಸ್ಟ್ ಪೀಕ್ ಕೆಲವ್ರು ನೋಡಿದೀನಿ, ಅದ್ರ ಉದ್ದ, ಅಗಲ, ಸೈಜು, ಎಷ್ಟು ಹಿಮ ಐತೆ, ಎಷ್ಟು ಕಲ್ಲು ಬಿದ್ದವೆ, ಇವೆಲ್ಲ ನೋಡಕ್ ಹೋಗ್ತಿರ್ತೀರಾ. ದಯವಿಟ್ಟು ಇಲ್ಲಿ ಏನ್ ನೀವು PhD ಮಾಡ್ಕೊಂಡು ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಕ್ ಬಂದಿಲ್ಲ. ನೀವು ಇಲ್ಲಿ ಜಸ್ಟ್ ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಅಷ್ಟೇ ಬಂದಿರೋದು. ಯಾರು ಪೇಪರ್ ಸೆಟ್ಟರ್ ಇರ್ತಾರೆ ಅವ್ರಿಗೂ ಅಷ್ಟೇ ನಾಲೆಡ್ಜ್ ಇರುತ್ತೆ, ನಿಮ್ಗೂ ಅಷ್ಟೇ ನಾಲೆಡ್ಜ್ ಇರುತ್ತೆ. ಏನೇನೋ ಓದಕ್ ಹೋಗ್ಬಿಡಿ. ಎಷ್ಟು ಇಟ್ಟಿಗೆಯಿಂದ ಕಟ್ಟವ್ರೆ, ಎಷ್ಟು ದೊಡ್ಡದಾಗಿದೆ, ನಾವ್ ಯಾರು ಟೇಪ್ ತಗೊಂಡು ಅಳೆಯಕ್ ಹೋಗಿಲ್ಲ. ಎಲ್ಲೋ ಒಂದೊಂದ್ಸರಿ ಬಂದಿರ್ಬೋದು ಮೌಂಟ್ ಎವರೆಸ್ಟ್ ಎತ್ತರ ಎಷ್ಟು ಅಂತ, ಅದು ಇದು. ಬಟ್ ಅದು ನಮ್ ದೇಶಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಮಾತ್ರ ತಿಳ್ಕೊಡಿ, ಬೇರೆದೆಲ್ಲ ಬೇಡ. ಪರ್ವತಗಳ ಹೈಟು, ವೆಯ್ಟ್ ಎಲ್ಲ ಇರ್ಲಿ. ಅಂಟಾರ್ಟಿಕಾ ಹೈಯೆಸ್ಟ್ ಪೀಕ್ ಯಾವುದು? ವಿನ್ಸನ್ ಮ್ಯಾಸಿಫ್. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನೆಕ್ಸ್ಟ್, ಅಂಟಾರ್ಟಿಕಾದಲ್ಲಿ ಒಂದು ಏಕೈಕ ಜ್ವಾಲಾಮುಖಿ ಪರ್ವತ ಅಂದ್ರೆ ವಾಲ್ಕೆನೋ, ಒಂದೇ ಒಂದು ವಾಲ್ಕೆನೋ ಇದೆ ಅಂಟಾರ್ಟಿಕಾದಲ್ಲಿ, ಎರೆಬಸ್ ಅಂದ್ಬಿಟ್ಟು. ವೆರಿ ವೆರಿ ಇಂಪಾರ್ಟೆಂಟ್. ಮೌಂಟ್ ಎರೆಬಸ್ ನೋಡಿ ಕಾಣಿಸ್ತಾ ಇದೆ ನಿಮ್ಗೆ. ಮೊನ್ನೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಲ್ಲಿ ಕೇಳಿದ್ದ, ಅಂಟಾರ್ಟಿಕಾದಲ್ಲಿರುವ ಏಕೈಕ ಜ್ವಾಲಾಮುಖಿ ಪರ್ವತ ಯಾವುದು ಅಂತ. ಮೌಂಟ್ ಎರೆಬಸ್ ಕಾಣಿಸ್ತಾ ಇದೆಯಾ? ಸೊ ನೀವು ಅಲ್ಲಂತೂ ಹೋಗಿ ನೋಡಲ್ಲ 100%. ನೀವು ದುಡ್ಡು ಖರ್ಚಾಗತ್ತೆ ಅಂತ ಎಲ್ಲಾ ಕಂಜೂಸ್ಗಳು ಅಲ್ಲ, ಕೆಲವ್ರು ಧಾರಾಳ ಇರ್ಬೋದು, ಆಮೇಲೆ ಒಳ್ಳೊಳ್ಳೆ ಜಾಬಿಗೆ ಸೇರ್ಕೊಂಡ್ಮೇಲೆ ಹೋಗಿ ನೋಡ್ಬೋದು, ಇರ್ಲಿ. ಸೊ ಇಲ್ಲೇ ನೋಡ್ಕೊಂಬಿಡಿ, ಏಕೈಕ ಜ್ವಾಲಾಮುಖಿ ಪರ್ವತ ಯಾವ್ದಪ್ಪ ಅಂಟಾರ್ಟಿಕಾದಲ್ಲಿ ಅಂತಂದ್ರೆ ಎರೆಬಸ್. ವೆರಿ ವೆರಿ ಇಂಪಾರ್ಟೆಂಟ್. ಕೇಳಿದಾನೆ ಈ ಕ್ವಶನ್, ತುಂಬಾ ಸರಿ ರಿಪೀಟ್ ಆಗಿದೆ. ನೆಕ್ಸ್ಟ್, ದಕ್ಷಿಣ ಅಮೆರಿಕ ಮತ್ತೆ ಅಂಟಾರ್ಟಿಕಾ ನಡುವೆ ಒಂದು ಪ್ಯಾಸೇಜ್ ಬರುತ್ತೆ, ಡ್ರೇಕ್ ಪ್ಯಾಸೇಜ್ ಅಂತ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇದು ದಕ್ಷಿಣ ಅಮೆರಿಕಾ, ಇದು ಅಂಟಾರ್ಟಿಕಾದ ಲಾಸ್ಟ್ ತುದಿ. ಈ ಮಧ್ಯದಲ್ಲಿ ಬರುತ್ತಲ್ಲ ಡ್ರೇಕ್ ಪ್ಯಾಸೇಜ್. ನಿಮಗೆ ಸಾಮಾನ್ಯ KS ಅಲ್ಲಿ ತುಂಬಾ ಸರಿ ಕೇಳಿದಾನೆ ಈ ಕ್ವಶನ್. ಅಂದ್ರೆ ನೀವು ಏನೇ ವರ್ಲ್ಡ್ ಜಿಯೋಗ್ರಫಿ ಓದ್ಬೇಕಾದ್ರೆ ಒಂದು ಕಾಂಟಿನೆಂಟ್ ಇಂದ ಇನ್ನೊಂದು ಕಾಂಟಿನೆಂಟ್ ಯಾವ ಸಮುದ್ರ ಸರೋವರದಿಂದ ಬೇರ್ಪಟ್ಟಿದೆ, ಅಥವಾ ಯಾವ ಪ್ಯಾಸೇಜ್ಗಳು, ಯಾವ ಜಲಸಂಧಿಗಳು, ಇದನ್ನ ಸ್ಟಡಿ ಮಾಡಿದ್ರೆ ನಿಮ್ಗೆ ವರ್ಲ್ಡ್ ಜಿಯೋಗ್ರಫಿ ಫುಲ್ ಮುಗ್ದಂಗೆ. ಕೆಲವರು ವರ್ಲ್ಡ್ ಜಿಯೋಗ್ರಫಿ ಅಂದ್ರೆ ಸಿಲೆಬಸ್ಸೇ ಗೊತ್ತಿಲ್ಲ, ಆ ತರದವ್ರು ತುಂಬಾ ಇದೀರಾ. ದಯವಿಟ್ಟು ಸಿಂಪಲ್ ಆಗಿದೆ ವರ್ಲ್ಡ್ ಜಿಯೋಗ್ರಫಿನ ಕರೆಕ್ಟ್ ಆಗಿ ಕೂತ್ಕೊಂಡ್ರೆ 2 ದಿನದಲ್ಲಿ ಮುಗಿಸ್ಬೋದು. ಇಡೀ ಜಿಯೋಗ್ರಫಿ ಒಂದು ವಾರದಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ಬೋದು. ಇರ್ಲಿ, ಅದಕ್ಕೆ ಹೇಳಿದ್ ನಿಮ್ಗೆ ಕಾಂಟಿನೆಂಟ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ. ಅದು ಒಂದು ಬೇಸಿಕ್ ಕ್ಲಾಸ್, ಅದು ನೋಡೋಣ. ಆದ್ರೆ ನೆಕ್ಸ್ಟ್ ಯಾವಾಗಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀನಿ ಕಾಂಟಿನೆಂಟ್ಸ್ ಎಲ್ಲೆಲ್ಲಿ ಹೆಂಗ್ ಬರುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಇದು ದಕ್ಷಿಣ ಅಮೆರಿಕ, ಕೆಳಗಡೆ ಬರೋದು ಅಂಟಾರ್ಟಿಕಾ. ಇವೆರಡನ್ನೂ ಬೇರ್ಪಡಿಸುವ ಜಲಸಂಧಿ ಅಂತನಾದ್ರೂ ಇಟ್ಕೊಳ್ಳಿ, ಅಥವಾ ಪ್ಯಾಸೇಜ್ ಯಾವ್ದು ಅಂದ್ರೆ ಡ್ರೇಕ್ ಪ್ಯಾಸೇಜ್. ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ. ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಸರಿ KS ಅಲ್ಲಿ ಮತ್ತೆ UPSC ಅಲ್ಲೆಲ್ಲ ಕೇಳಿದ್ದಾನೆ. ಇನ್ನು ಪೊಲೀಸ್ ಎಕ್ಸಾಮ್ಗಳಲ್ಲಂತೂ ತುಂಬಾ ಸರಿ ರಿಪೀಟ್ ಆಗಿದೆ ಇದು. ನೆನ್ಪಿಟ್ಕೊಳ್ಳಿ, ದಕ್ಷಿಣ ಅಮೆರಿಕ ಅಂಟಾರ್ಟಿಕಾ ನಡುವೆ ಡ್ರೇಕ್ ಪ್ಯಾಸೇಜ್. ನೆಕ್ಸ್ಟ್, ಇನ್ನ ಅಲ್ಲಿ ಏನ್ ವಾಸ ಮಾಡ್ತದೆ? ಮನುಷ್ಯರಂತೂ ಇಲ್ಲ, ಎಲ್ಲ ವಿಜ್ಞಾನಿಗಳೇ ಇದ್ದಾರೆ. ಸೊ ಅಲ್ಲಿ ಪೆಂಗ್ವಿನ್, ತಿಮಿಂಗಿಲ, ಮೀನುಗಳು ಆತರ ಜಾಸ್ತಿ ಇದಾವೆ.
ಆ ಪೆಂಗ್ವಿನ್ ಗೂಡುಗಳನ್ನ ಸಾಮಾನ್ಯವಾಗಿ ರೂಕರೀಸ್ ಅಂತ ಕರೀತಾರೆ ಅಲ್ಲಿ. ಅಂದ್ರೆ ಸಾಮಾನ್ಯವಾಗಿ ರೂಕರೀಸ್ ಅಂದ್ರೆ ಗೂಡು ಅಂತ ಅರ್ಥ. ಒಂದ್ಸರಿ ಯಾವಾಗೋ ಕೇಳ್ಬಿಟ್ಟಿದ್ದಾನೆ ಪೆಂಗ್ವಿನ್ ಗೂಡುಗಳನ್ನ ಏನಂತ ಕರೀತಾರೆ ಅಂತ. ಕೆಲವು ಹಂಗೆ ಹಿಮದಲ್ಲಿ ಸೇರ್ಕೊಂಡು ಹಂಗೆ ಗೂಡು ಮಾಡ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ರೂಕರೀಸ್ ಅಂತ ಕರೀತಾರೆ. ರೂಕರಿ ಪೆಂಗ್ವಿನ್ ಗೂಡುಗಳನ್ನ ರೂಕರಿ. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಮನುಷ್ಯರು ಜಾಸ್ತಿ ಇಲ್ಲ. ನಿಮ್ಗೆ ಆಲ್ರೆಡಿ ಹೇಳಿದೀನಿ ಇದೊಂದು ವಿಜ್ಞಾನಿಗಳ ಖಂಡ ಅಂದ್ಬಿಟ್ಟು. ಯಾಕೆಂದ್ರೆ ಅಲ್ಲಿ ಈ ಚೀನಾದವ್ರ ಹಾವಳಿ ಗೊತ್ತಿದೆ ನಿಮ್ಗೆ. ಅವ್ರು ಏನು ಬಿಡಲ್ಲ. ಅಲ್ಲಿರೋ ತಿಮಿಂಗಿಲ, ಏಡಿಕಾಯಿ, ಪ್ರಾಣಿ ಪಕ್ಷಿಗಳು, ಪೆಂಗ್ವಿನ್ ಏನು ಬಿಡಲ್ಲ ಅಲ್ಲಿ. ಗೊತ್ತಲ್ಲ ನಿಮ್ಗೆ ಚೈನಾ ಮಾರ್ಕೆಟ್ ಅಲ್ಲಿ ಹಾವು, ಕಪ್ಪೆ ಎಲ್ಲಾನು ಮಾರಾಟ ಮಾಡ್ತಾರೆ. ಹಂಗೆ ಇಲ್ಲಿ ಬಿಟ್ರೆ ಏನು ಬಿಡಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ ಜನರೇಷನ್ ಉಳಿಸೋಣ. ಅಟ್ಲೀಸ್ಟ್ ಎಲ್ಲಾ ಕಾಂಟಿನೆಂಟ್ಸ್ ಅಂತೂ ಹಾಳು ಮಾಡಾಕಿದೀವಿ ಮನುಷ್ಯರು. ಅಟ್ಲೀಸ್ಟ್ ಇದನ್ನಾದ್ರೂ ಬೇರೆಯವ್ರಿಗೆ ಉಳಿಸೋಣ ಅನ್ಬಿಟ್ಟು ಆ ಒಪ್ಪಂದ ಮಾಡ್ಕೊಂಡ್ರು. ಯಾಕಂದ್ರೆ ಚೈನಾದವರು, ಆಮೇಲೆ ಆ ಕಡೆ ಜಪಾನ್ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಅವರು ಬಂದು ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ UK ದವರು. ಅದಕ್ಕೋಸ್ಕರ ವಿಜ್ಞಾನಿಗಳ ಖಂಡ ಅಂತ ಒಂದು ಸಪರೇಟ್ ಒಪ್ಪಂದ ಮಾಡ್ಕೊಂಡ್ರು ಅಂತ ಹೇಳಿದೆ ಅದು. ಸೊ ಇರ್ಲಿ, ಇಲ್ಲಿ ಪೆಂಗ್ವಿನ್ ಗೂಡುಗಳನ್ನ ರೂಕರೀಸ್ ಅಂತ ಕರೀತಾರೆ. ಆಮೇಲೆ ಗೊತ್ತಿದೆ ಇಲ್ಲಿ ಫುಲ್ಲು ಹಿಮ ಇರುತ್ತೆ ಇಲ್ಲಿ ಅಂಟಾರ್ಟಿಕಾದಲ್ಲಿ. ಸೊ ನಿಮ್ಗೆ ಕೆಲವು ಸರ್ಟನ್ ಟೆಕ್ನಾಲಜೀಸ್ ಅಂದ್ರೆ ಕೆಲವು ನೀರನ್ನ, ಹಿಮನ ಯಾರು ನೀರು ಅಂತ ಕುಡಿಯೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಭಾರತೀಯರೊಂದು ಕುಡಿಯೋದಕ್ಕೋಸ್ಕರ ಒಂದು ಸರೋವರ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ತುಂಬಾ ಸರಿ ಕೇಳಿದ್ದಾನೆ, ಪ್ರಿಯದರ್ಶಿನಿ ಲೇಕ್ ಅನ್ಬಿಟ್ಟು. ಭಾರತೀಯರು ಕುಡಿಯೋದಕ್ಕೋಸ್ಕರ ಒಂದು ಸರೋವರ ಮಾಡ್ಕೊಂಡಿದ್ದಾರೆ. ಅದು ಪ್ರಿಯದರ್ಶಿನಿ ಲೇಕ್. ಕೇಳಿದ್ದಾನೆ. ಯಾಕಂದ್ರೆ ಅಲ್ಲಿ ಎಲ್ಲ ಹಿಮಗಟ್ಬಿಡುತ್ತೆ. ಅವ್ರೇನೋ ಒಂದು ಅದು ಇದು ಆಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಅದನ್ನ ಕೆಲವು ಸ್ವಲ್ಪ ಪೋರ್ಷನ್ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಪ್ರಿಯದರ್ಶಿನಿ ಲೇಕ್ ಭಾರತೀಯರ ಕುಡಿಯುವ ನೀರಿನ ಸರೋವರ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸೊ ವಾಸ್ತೋಕ್, ವೆರಿ ಇಂಪಾರ್ಟೆಂಟ್. ವಾಸ್ತೋಕ್ ವಿಶ್ವದಲ್ಲೇ ಅತ್ಯಂತ ಶೀತವಾದ ಪ್ರದೇಶ. ವೆರಿ ವೆರಿ ಇಂಪಾರ್ಟೆಂಟ್. ಕೋಲ್ಡೆಸ್ಟ್ ಪಾಯಿಂಟ್ ಇಡೀ ವರ್ಲ್ಡ್ ಅಲ್ಲಿ ಯಾವ್ದಪ್ಪ ಅಂದ್ರೆ ವಾಸ್ತೋಕ್. ತುಂಬಾ ಸರಿ ಕೇಳಿದ್ದಾನೆ. ವಿಶ್ವದಲ್ಲೇ ಅತಿ ಕೋಲ್ಡೆಸ್ಟ್ ಪಾಯಿಂಟ್. ಆಲ್ಮೋಸ್ಟ್ -89, -90. ಅದು ಸರಿ ಎಷ್ಟು ಸರ್ ಅಂತೆಲ್ಲ ಕೇಳ್ಬಿಡಿ. ಆಲ್ಮೋಸ್ಟ್ ಮೈನಸ್ ಕೊಟ್ಟೋಗುತ್ತೆ. ಸೊ ಈಗ ತುಂಬಾ ಸೈಕ್ಲೋನ್ಸ್ ಅದು ಇದು ಎಫೆಕ್ಟ್ ಇಂದ ತುಂಬಾ ಕೋಲ್ಡ್ ಇದೆ. ನಮ್ಮಲ್ಲಿ 15-10 ಡಿಗ್ರಿಗೆ ತಡ್ಕೊಳಕ್ಕಾಗಲ್ಲ. ಇನ್ನು -90 ಅಂದ್ರೆ ಲೆಕ್ಕ ಹಾಕೊಳ್ಳಿ. ಬಹಳ ಕೋಲ್ಡ್ ಇರುತ್ತೆ ನೋಡಿ. ಜಸ್ಟ್ ಒಂದು ಫೋಟೋ ಇಲ್ಲಿ, ಜಸ್ಟ್ 1 ನಿಮಿಷ ನಿಂತ್ಕೊಂಡಿರೋದಕ್ಕೆ ಹಿಂಗೆ ಹಿಮ ಎಲ್ಲ ಕುತ್ಕೊಂಡು ಮನುಷ್ಯನ ಮೇಲೆ ಹೆಂಗ್ ಆಗ್ಬಿಟ್ಟಿದ್ದಾನೆ. ಇನ್ನೇನೋ ಒಂದಿನ ನಿಂತ್ಕೊಂಡ್ಬಿಟ್ರೆ ಹಂಗೆ ಶಿಲೆ ಆಗ್ಬಿಡ್ತಾನೆ ಆ ಹಿಮದಲ್ಲಿ. ಸೊ ಅಷ್ಟು ಮಂಜು ಬೀಳ್ತಾ ಇರುತ್ತೆ. ಸೊ ವಿಶ್ವದಲ್ಲೇ ಅತಿ ಶೀತ ಪ್ರದೇಶ ಯಾವ್ದಪ್ಪ ಅಂದ್ರೆ ವಾಸ್ತೋಕ್. ಈ ವಾಸ್ತೋಕ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಒಂದ್ಸರಿ ಆಪ್ಷನ್ ನೋಡಿ, ರಷ್ಯಾ ಅಂತ ಇದೆ. ಯಾಕೆ ಅಂದ್ರೆ ಕೇಳ್ಬೋದು, ಸರ್ ನೀವು ಅಂಟಾರ್ಟಿಕಾ ಪಾಠ ಮಾಡ್ತಿದ್ದೀರಾ, ಇದು ರಷ್ಯಾದಲ್ಲಿ ಹೆಂಗ್ ಸರ್ ಬರುತ್ತಿದ್ದು ಅಂತಂದ್ರೆ, ನಿಮ್ಗೆ ಹೇಳಿದೀವಿ ಅಂಟಾರ್ಟಿಕಾ ಅಂದಾಗ ಕೆಲವು ಪ್ಲೇಸ್ಗಳನ್ನ, ಇದು ಈ ಜಾಗ ಭಾರತೀಯರಿಗೆ, ಈ ಜಾಗ ಜಪಾನ್ ಅವ್ರಿಗೆ, ಈ ಜಾಗ ಚೀನಾದವ್ರಿಗೆ, ಈ ಜಾಗ ರಷ್ಯಾದವ್ರಿಗೆ ಅಂತ ಬಿಟ್ಕೊಟ್ಟವ್ರೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ. ಸೊ ಈ ವಾಸ್ತೋಕ್ ಅನ್ನೋದು ಆ ರಷ್ಯಾದವ್ರಿಗೆ ಸೇರಿದ್ಯಲ್ಲ, ಆ ಜಾಗದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇಡೀ ವಿಶ್ವದಲ್ಲೇ ಅತಿ ಶೀತ ಪ್ರದೇಶ ಯಾವುದು ಅಂದ್ರೆ ವಾಸ್ತೋಕ್. ಎಲ್ಲಿ ಬರುತ್ತೆ? ರಷ್ಯಾ. ಅಂದ್ರೆ ರಷ್ಯಾದವ್ರಿಗೆ ಸೇರಿದೆ ಅದು, ನೆನ್ಪಿಟ್ಕೊಳ್ಳಿ. ಬಟ್ ಸಾಮಾನ್ಯವಾಗಿ ಯಾವ ದೇಶಕ್ಕೆ ಸೇರಿದೆ ಅಂತ ಏನ್ ಕೇಳಲ್ಲ. ವಿಶ್ವದಲ್ಲೇ ಅತಿ ಕೋಲ್ಡೆಸ್ಟ್ ಪಾಯಿಂಟ್ ಯಾವುದು ಅಂತ ಕೇಳಿದ್ರೆ ವಾಸ್ತೋಕ್ ಅಂತ ಹಾಕ್ಬೇಕಾಗತ್ತೆ. ತುಂಬಾ ಸರಿ ಕೇಳಿದಾನೆ. ಈ ಎಕ್ಸಾಮ್ಗಳಲ್ಲಂತೂ ತುಂಬಾ ಸರಿ ರಿಪೀಟ್ ಆಗಿದೆ ಈ ಕ್ವಶನ್. ನೆನ್ಪಿಟ್ಕೊಳ್ಳಿ. ನೋಡಿ ಹಿಂಗಾಗ್ಬಿಡ್ತೀರಾ, ಜಸ್ಟ್ 1 ನಿಮಿಷದಲ್ಲಿ ತೆಗ್ದಿರೋ ಅಂತ ಫೋಟೋ ಇದು. ಅಷ್ಟು ಮಂಜುಗಡ್ಡೆ ಇರುತ್ತೆ. ಇನ್ನಾಮೇಲೆ ಅಲ್ಲಿ ಬಸ್ಸು ಕಾರು ಯಾವ್ದು ಇರಲ್ಲ. ಅಲ್ಲಿ ಬರೀ ಅಲಾಸ್ಕನ್ ನಾಯಿಗಳು. ಆಯ್ತಾ? ಯಾವ ಟಾರ್ ರೋಡು ಇಲ್ಲಿ ತರ ಯಾವ ಫೆಸಿಲಿಟಿನೂ ಇಲ್ಲ, ಬಸ್ ಸ್ಟ್ಯಾಂಡು ಏನಿಲ್ಲ ಅಲ್ಲಿ. ನೀವೇನಾದ್ರೂ ಹೋಗ್ಬೇಕಾ? ಇವಾಗ ಹಳ್ಳಿ ಕಡೆ ನೋಡಿರ್ಬೇಕು, ಗರಗಸ ಅಂತ. ನಮ್ ಕಡೆ ನಾನ್ ಚಿಕ್ಕ ಹುಡುಗ ಇದ್ದಾಗೆಲ್ಲ ಅಲ್ಲಿ ಗರಗಸ ಅಂತ ಇತ್ತು. ಆ ಎತ್ತುಗಳನ್ನ, ಹಸುಗಳನ್ನ ಕಟ್ಬಿಟ್ಟು ಒಂದು ಕಡ್ಡಿ ಮೇಲೆ ಕುತ್ಕೊಂಡು ಹಿಂಗೆ ಎಳ್ಕೊಂಡು ಹೋಗೋದು. ಅದೇ ಟೆಕ್ನಾಲಜಿ ಇಲ್ಲಿ. ನಾಯಿಗಳು ಅಲಾಸ್ಕನ್ ಡಾಗ್ಸ್ ಅಂತ ಇರ್ತವೆ ಇಲ್ಲಿ. ಯಾಕಂದ್ರೆ ಕೋಲ್ಡ್ಗೆಲ್ಲ ತಡ್ಕೊಬೇಕಲ್ಲ, ಆ ನಾಯಿಗಳು ತಡ್ಕೊಂತವೆ. ಆ ಶಕ್ತಿ ಅದಕ್ಕಿದೆ. ಅದೇನ್ ಮಾಡ್ತವೆ, ನಿಮ್ದೇನೋ ಲಗೇಜ್ ಅಲ್ಲಿ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಕ್ ಅಲ್ಲಿ ಹೋಗ್ತಿದ್ದೀರಾ ಅಂತಂದ್ರೆ ಅದ್ರ ಮೇಲೆ ಹಿಂಗ್ ಕೂತ್ಕೊಂಡ್ರೆ ಎಳ್ಕೊಂಡು ಹೋಗ್ತಾವ. ನೋಡಿ ನೋಡಿ, ನಿಮ್ಮನ್ನ ಎಳ್ಕೊಂಡು ಹೋಗ್ತಾ ಇದೆ ಅಲಾಸ್ಕನ್ ಡಾಗ್ಸ್. ಕೇಳಿದ್ರು ಕೇಳ್ಬೋದಪ್ಪ, ತಿಳ್ಕೊಂಡಿರಿ. ಅಲಾಸ್ಕನ್ ಡಾಗ್ಸ್ ಹಿಂಗಿರುತ್ತೆ. ಸೊ ನೆಕ್ಸ್ಟ್, ಇನ್ನೇನಾದ್ರೂ ನೀವು ಅಂಟಾರ್ಟಿಕಾಗ್ ಹೋಗ್ಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಂದ್ರೆ ನೀವು ನಮ್ಮ NCAOR ಪರ್ಮಿಷನ್ ತಗೋಬೇಕು. ವೆರಿ ಇಂಪಾರ್ಟೆಂಟ್. ಏನ್ NCAOR? ಇದ್ರ ಫುಲ್ ಫಾರ್ಮ್ ಬಹಳ ಇಂಪಾರ್ಟೆಂಟ್. ನೋಡಿ ಇಲ್ಲಿದೆ, ನ್ಯಾಷನಲ್ ಸೆಂಟರ್ ಫಾರ್ ಅಂಟಾರ್ಟಿಕ್ ಅಂಡ್ ಓಷಿಯನ್ ರಿಸರ್ಚ್ ಅಂತ ಅನ್ಬಿಟ್ಟು. ವೆರಿ ಇಂಪಾರ್ಟೆಂಟ್. ಫುಲ್ ಫಾರ್ಮು ನ್ಯಾಷನಲ್ ಸೆಂಟರ್ ಫಾರ್ ಅಂಟಾರ್ಟಿಕ್ ಅಂಡ್ ಓಷಿಯನ್ ರಿಸರ್ಚ್ ಅನ್ಬಿಟ್ಟು ವಾಸ್ಕೋಡಗಾಮ ಅನ್ನೋ ಪ್ಲೇಸ್ ಅಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ ವಾಸ್ಕೋಡಗಾಮ?
ಗೋವಾದಲ್ಲಿ ಬರುತ್ತೆ. ಅರ್ಥ ಆಯ್ತಲ್ವಾ? ನೀವೇನಾದ್ರೂ ಕೇಳಿದಾನೆ ಈ ಕ್ವಶನ್ NCAOR ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು, ಇದು ಬರೋದು ಗೋವಾದಲ್ಲಿ. ಗೋವಾದಲ್ಲಿ ವಾಸ್ಕೋಡ ಗಾಮ ಅನ್ನೋ ಪ್ಲೇಸ್ ಅಲ್ಲಿ ಬರುತ್ತೆ. ನೀವು ಇಲ್ಲಿ ಪರ್ಮಿಷನ್ ತಗೊಂಡು ಅಂಟಾರ್ಟಿಕಾಗ್ ಹೋಗಿ ನಿಮ್ಮವೇನಾದ್ರೂ ಎಕ್ಸ್ಪೆರಿಮೆಂಟ್ಸ್ ನಮ್ಮ ಭಾರತ ಸರ್ಕಾರಕ್ಕೆ ಹೆಲ್ಪ್ ಆಗಂತವಿದ್ರೆ ಹೋಗಿ ನೀವು ಅಲ್ಲಿ ಮಾಡ್ಬೋದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ NCAOR, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಮೇ ಬಿ ನೋಡಿ ಅಬ್ಸರ್ವೇಷನ್ ಯಾಕೆ ಮಾಡಬೇಕು ಅಂತಂದ್ರೆ ಕೇಳ್ಬಿಡ್ಬೋದು ಇದು ಯಾವ ಡಿಪಾರ್ಟ್ಮೆಂಟ್ ಕೆಳಗಡೆ ಬರುತ್ತೆ ಅಂತ ಅಂದ್ಬಿಟ್ಟು. ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್, ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ. ನೋಡಿ ಈ ತರದ ಕ್ವಶನ್ಗಳೆಲ್ಲ ತುಂಬಾ ಸರಿ ರಿಪೀಟ್ ಆಗ್ಬೋದು, ನೆನ್ಪಿಟ್ಕೊಡಿ. ಇನ್ನ ಇದೆಲ್ಲ ಗೊತ್ತಾದ್ಮೇಲೆ ಮ್ಯಾಪ್ ವರ್ಕ್ ವೆರಿ ಇಂಪಾರ್ಟೆಂಟ್. ಅಟ್ಲಾಸ್ ಇಟ್ಕೊಂಡು ನಾನು ಏನೇನ್ ಹೇಳಿದೀನಿ ಅವನ್ನ ಮಾರ್ಕ್ ಮಾಡ್ಕೊಂಡ್ರೆ ಆರಾಮಾಗಿ ಮುಗೀತು. ನೋಡಿ ಇಲ್ಲಿ ಅಂಟಾರ್ಟಿಕಾ ಬಗ್ಗೆ ಇಲ್ಲಿದೆ ಅಲ್ವಾ, ನೋಡಿ ಅಂಟಾರ್ಟಿಕಾ ಮ್ಯಾಪು ಇಲ್ಲಿ ಸೌತ್ ಅಮೆರಿಕಾ ಬರ್ತದೆ ಇಲ್ಲಿ ಮೇಲ್ಗಡೆ. ಇಲ್ಲಿ ನೋಡಿ ಸೌತ್ ಅಮೆರಿಕಾ ಮತ್ತೆ ಅಂಟಾರ್ಟಿಕಾ ಬೇರ್ಪಡಿಸೋದು ಡ್ರೇಕ್ ಪ್ಯಾಸೇಜ್ ಅಂತ ಹೇಳಿದೆ. ನೋಡಿ ನಿಮ್ಮ ಅಟ್ಲಾಸ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಟೈಮ್ ಏನ್ ಗೊತ್ತಾ, ಎಕ್ಸಾಮ್ ಅಲ್ಲಿ ನಿಮಗೆ ನೋಡಿದ ತಕ್ಷಣನೇ ಪಟ್ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಡ್ರೇಕ್ ಪ್ಯಾಸೇಜ್ ಮಾರ್ಕ್ ಮಾಡ್ಕೊಳ್ಳಿ, ಬಹಳ ಮುಖ್ಯ. ಮ್ಯಾಪ್ ವರ್ಕ್ ನೀವೇನಾದ್ರೂ ಕರೆಕ್ಟ್ ಆಗಿ ಮಾಡಿದ್ರೆ 1 hour ಅಲ್ಲಿ ವರ್ಲ್ಡ್ ಜಿಯೋಗ್ರಫಿ ಓದ್ಬೋದು. ಆ ಪ್ಲೇಸ್ಗಳು ನೋಡ್ತಿದಂಗೆ ಪಟ್ ಅಂತ ಹೇಳ್ಬೋದು. ಸೊ ಇನ್ನ ಇಲ್ಲಿ ವೆಡಲ್ ಸಮುದ್ರ ಅಂತ ಬರುತ್ತೆ, ಜಸ್ಟ್ ಅಬ್ಸರ್ವೇಷನ್ ಮಾಡಿ. ರಾಸ್ ಸಮುದ್ರ ಅಂತ ಬರುತ್ತೆ. ಆಮೇಲೆ ವಿನ್ಸನ್ ಮ್ಯಾಸಿಫ್ ನೋಡಿ, ಹೈಯೆಸ್ಟ್ ಪೀಕ್ ಅಂಟಾರ್ಟಿಕಾದಲ್ಲಿ ವಿನ್ಸನ್ ಮ್ಯಾಸಿಫ್ ಅಂತ ಬರುತ್ತೆ. ಅದನ್ನ ಒಂದು ಮಾರ್ಕ್ ಮಾಡ್ಕೊಳ್ಳಿ, ನಿಮ್ಮ ಅಟ್ಲಾಸ್ ಅಲ್ಲಿ ಕೊಟ್ಟಿರ್ತಾನೆ ಮೌಂಟ್ ವಿನ್ಸನ್ ಮ್ಯಾಸಿಫ್ ಅಂತ. ಆಮೇಲೆ ನಮ್ಮ ಭಾರತೀಯರ ಬೇಸಿನ್ಗಳು ಒಂದು ನೋಡಿ, ದಕ್ಷಿಣ ಗಂಗೋತ್ರಿ, ಮೈತ್ರಿ ಮತ್ತೆ ಭಾರತಿ. ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ, ಇಲ್ಲಾಂದ್ರೆ ಫುಲ್ ಸ್ಕ್ರೀನ್ ರೊಟೇಷನ್ ಮಾಡ್ಕೊಂಡು ಮೊಬೈಲ್ ಅಲ್ಲಿ ನೋಡ್ಬೋದು. 3 ಎಕ್ಸ್ಪೆರಿಮೆಂಟಲ್ ಬೇಸಿನ್ ನಮ್ದು ಭಾರತೀಯರದು, ದಕ್ಷಿಣ ಗಂಗೋತ್ರಿ, ಮೈತ್ರಿ ಮತ್ತೆ ಭಾರತಿ ಅನ್ನೋದು. ಸೊ ಆಮೇಲೆ ಸ್ಕಾಟ್ ಮತ್ತೆ ಅಮುಂಡಸಿಯನ್ ಪೋಲ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಸ್ಕಾಟ್ ಮತ್ತೆ ಅಮುಂಡಸಿಯನ್ ಪೋಲ್ ಅಂತ ಹೆಸರಿಟ್ಟಿದ್ದಾರೆ. ಇದನ್ನು ಕೂಡ ಕೊಟ್ಟಿರ್ತಾನೆ ಅಟ್ಲಾಸ್ ಅಲ್ಲಿ, ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಕೋಲ್ಡೆಸ್ಟ್ ಪಾಯಿಂಟ್ ಇಡೀ ವರ್ಲ್ಡ್ ಅಲ್ಲೇ ವಾಸ್ತೋಕ್, ರಷ್ಯಾ ಅಂತ ಹೇಳದ್ನಲ್ಲ, ನೋಡಿ ಇಲ್ಲಿದೆ. ಇಡೀ ವಿಶ್ವದಲ್ಲೇ ಅತ್ಯಂತ ಕೋಲ್ಡೆಸ್ಟ್ ಅಂದ್ರೆ ಶೀತವಾದ ಪ್ರದೇಶ ಯಾವುದು ಅಂದ್ರೆ ವಾಸ್ತೋಕ್. ರಷ್ಯಾದವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಇಲ್ಲಿ, ಆಯ್ತಾ. ಇನ್ನ ಏಕೈಕ ಜ್ವಾಲಾಮುಖಿ ಪರ್ವತ ಮೌಂಟ್ ಎರೆಬಸ್, ಇದನ್ನು ಕೂಡ ನಿಮ್ಮ ಅಟ್ಲಾಸ್ ಅಲ್ಲಿ ಮಾರ್ಕ್ ಮಾಡ್ಕೊಬೇಕಾಗತ್ತೆ, ವೆರಿ ಇಂಪಾರ್ಟೆಂಟ್. ಆಮೇಲೆ ಇನ್ನೂ ನಿಮಗೆ ಬೇಕು ಅಂದ್ರೆ ಮಧ್ಯದಲ್ಲಿ ಒಂದು ಟ್ರಾನ್ಸ್ ಅಂಟಾರ್ಟಿಕಾ ಮೌಂಟೇನ್ಸ್ ಅಂತ ಬರುತ್ತೆ ನೋಡಿ ಇಲ್ಲಿ ಟ್ರಾನ್ಸ್ ಅಂಟಾರ್ಟಿಕಾ ಮೌಂಟೇನ್ಸ್. ಸೊ ಇದು ಅಂಟಾರ್ಟಿಕಾನ 2 ಭಾಗ ಮಾಡಿದೆ. ಅಂಟಾರ್ಟಿಕಾನ 2 ಭಾಗ ಮಾಡಿ ರೈಟ್ ಸೈಡ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಗ್ರೇಟರ್ ಅಂಟಾರ್ಟಿಕಾ ಅಂತಾರೆ, ಲೆಫ್ಟ್ ಸೈಡ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಲೆಸ್ಸರ್ ಅಂಟಾರ್ಟಿಕಾ. ಇದೆಲ್ಲ ಏನ್ ಕ್ವಶನ್ ಗಳು ಕೇಳಲ್ಲ, ನಿಮ್ಗೆ ಏನಾದ್ರು ಮೈನ್ಸ್ ಆಸ್ಪೆಕ್ಟ್ ಇಂದ ಏನೋ ಒಂದು ಡಯಾಗ್ರಾಮ್ ಹಾಕ್ಬಿಟ್ಟು ಬರಿಬೇಕು ಅಂತಂದಾಗ ನೀವೇನ್ ಮಾಡ್ಬೇಕು, ಈ ತರ ಫಾಲೋ ಮಾಡ್ಬೇಕಾಗತ್ತೆ. ಅವಾಗ ಇಲ್ಲೇ ನಿಮಗೆ ಮಾರ್ಕ್ಸ್ ಸಿಕ್ಬಿಡುತ್ತೆ ಮ್ಯಾಪ್ ವರ್ಕ್ ಮಾಡ್ಬಿಟ್ರೆ, ಆಯ್ತಾ. ನೋಡಿ ನಿಮ್ಗೆಲ್ಲ ಕ್ಲಿಯರ್ ಪಿಕ್ಚರ್. ಡ್ರೇಕ್ ಪ್ಯಾಸೇಜ್ ಅಂದ್ರೆ ಗೊತ್ತಾಯ್ತು, 3 ಬೇಸಿನ್ಗಳು, ವಾಸ್ತೋಕ್, ಸ್ಕಾಟ್ ಮತ್ತೆ ಅಮುಂಡಸಿಯನ್ ಪೋಲ್, ವಿನ್ಸನ್ ಮ್ಯಾಸಿಫ್ ಹೈಯೆಸ್ಟ್ ಪೀಕ್, ಎರೆಬಸ್, ಇದು ಜ್ವಾಲಾಮುಖಿ ಪರ್ವತ, ಏಕೈಕ ಜ್ವಾಲಾಮುಖಿ ಅಂಟಾರ್ಟಿಕಾದಲ್ಲಿ ಇರ್ತಕ್ಕಂಥದ್ದು. ಸೊ ನೋಡಿ ಈ ತರ ಮ್ಯಾಪ್ ವರ್ಕ್ ಮಾಡಿ ನೀವು ಎಲ್ಲಾ ಕಾಂಟಿನೆಂಟ್ಸ್ ಮುಗಿಸ್ಕೊಂಡ್ರೆ ಐ ಥಿಂಕ್ ವರ್ಲ್ಡ್ ಜಿಯೋಗ್ರಫಿ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಯಾಕಂದ್ರೆ ಒಂದ್ಸರಿ ವರ್ಲ್ಡ್ ಜಿಯೋಗ್ರಫಿ ಇತ್ತೀಚೆಗೆ ಜಾಸ್ತಿ ಕ್ವಶನ್ಸ್ಗಳು ಬರ್ತಾ ಇದಾವೆ ಕೆಲವು ಎಕ್ಸಾಮ್ಗಳಲ್ಲಿ. ಸೊ ಈ ತರ ಮ್ಯಾಪ್ ವರ್ಕ್ ಮಾಡ್ಬೇಕಾಗತ್ತೆ. ಇದೇನ್ ಜಲಸಂಧಿಗಳು ನೋಡಿ ಡ್ರೇಕ್ ಪ್ಯಾಸೇಜ್ ಅಂತ ಹೇಳಿದೆ, ಈ ತರದ್ದು ಬೇರೆ ಬೇರೆ ಕಾಂಟಿನೆಂಟ್ಸ್ ಅಕ್ಕಪಕ್ಕ ಯಾವ್ದಿದೆ, ಆ ಕಾಂಟಿನೆಂಟ್ಸ್ ಅಲ್ಲಿ ಹೈಯೆಸ್ಟ್ ಪೀಕ್ ಯಾವ್ದು, ಅಲ್ಲಿ ಜನಾಂಗ ಯಾವ್ದು ಇರ್ತಾರೆ. ಯಾಕಂದ್ರೆ ಈ ಚಾಪ್ಟರ್ ತುಂಬಾ ಚಿಕ್ಕ ಚಾಪ್ಟರ್, ಇಲ್ಲೆಲ್ಲ ಯಾರು ಜನಗಳು ಅಷ್ಟೊಂದು ವಾಸ ಇಲ್ಲ. ಬೇರೆ ಕಾಂಟಿನೆಂಟ್ಸ್ ಎಲ್ಲ ಓದ್ಬೇಕಾದ್ರೆ ಅಲ್ಲಿನ ಟ್ರೈಬ್ಸ್ ಅದೆಲ್ಲ ಓದ್ಬೇಕಾಗತ್ತೆ. ನೋಡೋಣ ನೆಕ್ಸ್ಟ್ ಕಾಂಟಿನೆಂಟ್ಸ್ ಯಾವಾಗಾದ್ರೂ ಆದ್ರೆ ಸಾಧ್ಯವಾದ್ರೆ ಲೈವ್ ಅಲ್ಲಿ ಅದನ್ನು ಕೂಡ ತಗೊಳ್ಳೋಣ. ಸೊ ಇದು ನಮ್ಮ ಆನ್ಲೈನ್ ಕ್ಲಾಸ್ ಬಗ್ಗೆ, ಸ್ಪರ್ಧಾ ಚಿಗುರು ಮೊಬೈಲ್ ಆನ್ಲೈನ್ ಕ್ಲಾಸ್ ಡೀಟೇಲ್ಸ್. ಯಾರಾದ್ರೂ ಫಸ್ಟ್ ಟೈಮ್ ವಿಡಿಯೋ ಲೈವ್ ಅಲ್ಲಿ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ ತಕ್ಷಣನೇ ನಮ್ ಎಲ್ಲ ವಿಡಿಯೋಸ್ ಬರುತ್ತೆ. ಇಮಿಡಿಯೇಟ್ ಆಗಿ ಮಾಡಿದ 1 ಸೆಕೆಂಡಿಗೆ ಬರುತ್ತೆ ನೋಡಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಇಮಿಡಿಯೇಟ್ ಆಗಿ ನಮ್ಮ ಎಲ್ಲ ವಿಡಿಯೋಸ್ ಬರುತ್ತೆ. ಆಮೇಲೆ ನಮ್ಮ ಆನ್ಲೈನ್ ಕ್ಲಾಸ್ ಡೀಟೇಲ್ಸ್ ಎಲ್ಲ ಕೂಡ ಅಲ್ಲಿ ಅವೈಲಬಿಲಿಟಿ ಇದೆ, ಯಾವ್ದ್ಯಾವ್ದಿದೆ, ಯಾವ್ದ್ಯಾವ್ದು ಮುಗ್ದಿದೆ. ಈಗ ವರ್ಲ್ಡ್ ಜಿಯೋಗ್ರಫಿ ಕಂಪ್ಲೀಟ್ ಆಗಿ ಮುಗಿದಿದೆ, ಪೇ ಮಾಡಿ ನೀವು 500 ರೂಪೀಸ್ ಇಡೀ ಎಲ್ಲ ಕಂಪ್ಲೀಟ್ ವರ್ಲ್ಡ್ ಜಿಯೋಗ್ರಫಿ ಇದೆ. ಸೊ ನೀವು ಅದನ್ನ ಪೇ ಮಾಡಿ ತಗೋಬಹುದು. ಸೊ ಈ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಎಲ್ಲ ಡೀಟೇಲ್ಸ್. ಸುಮ್ನೆ ಫೋನ್ ಮಾಡಕ್ ಹೋಗ್ಬಿಡಿ, ಫೋನ್ ಮಾಡೋದು ನಾವು ಎಷ್ಟು ಕಾಲು ಅಂತ ರಿಸೀವ್ ಮಾಡೋದು. ನೀವು ಅದಕ್ಕೆ ಅಟೆಂಡ್ ಕಳಿಸಿ, ಆ ಲಿಂಕ್ ಎಲ್ಲ ಬರುತ್ತೆ ಮೊಬೈಲ್ ಆನ್ಲೈನ್ ಕ್ಲಾಸ್ ಅಂತ, ಅಲ್ಲಿ ಕ್ಲಿಕ್ ಮಾಡಿ. ನೀವೇನ್ ಫೇಸ್ಬುಕ್ ಅಲ್ಲಿ ಈಗ ನೋಡ್ತಾ ಇದ್ದೀರಲ್ಲ ಸೇಮ್ ಇದೇ ತರ ಝೂಮ್ ಅಲ್ಲಿ ಇರುತ್ತೆ. ಯಾರು ಪೇ ಮಾಡಿರ್ತೀರಾ
ಲೈವ್ ಕ್ಲಾಸ್ ಇದ್ದಾಗ ಅವ್ರಿಗೆ ಮಾತ್ರ ತಗೋತೀವಿ. ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ, ಯಾರು ಪೇಮೆಂಟ್ ಮಾಡಿರ್ತಾರೆ ಅವ್ರನ್ನೊಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ. ಈಗ ಈ ವಿಡಿಯೋಸ್ ಎಲ್ಲ ಮುಗಿದಿದೆ, ಅದು ರೆಕಾರ್ಡೆಡ್ ವಿಡಿಯೋಸ್ ನೀವು ಬೈ ಮಾಡಿ ತಗೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಕೋಬಹುದು. ಸೊ ಇದು ನಮ್ಮ ಆನ್ಲೈನ್ ಕ್ಲಾಸ್ ಡೀಟೇಲ್ಸ್. ಸೊ ಸ್ಟಾರ್ಟಿಂಗ್ ಇಂದ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡಿ, ಜಸ್ಟ್ ಕಣ್ಣಾಡಿಸಿ, ಅವಾಗ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ. ಜಸ್ಟ್ ಒಂದ್ಸರಿ ನಮ್ಮ ರೋಬೋ ಅಂದ್ರೆ ಫಾಸ್ಟ್ ಕಣ್ಣಾಡ್ಸ್ಕೊಂಡು ಹೋಗ್ತಾರಲ್ಲ ನಮ್ಮ ರಜನಿಕಾಂತ್, ಆ ಟೈಪ್ ಅಲ್ಲಿ ಎಲ್ಲಾನು ಕೇಳಿರೋಂಥ ಕ್ವಶನ್ಸ್ಗಳ. ಈ ತರ ಇಮೇಜ್ ಹಾಕೊಂಡು ನೀವು ಓದಿದಾಗ ಬಹಳ ಹೆಲ್ಪ್ ಆಗತ್ತೆ. ನೋಡಿ ಎಲ್ಲ ನೆನಪಿಗೆ ಬಂದ್ಬಿಡುತ್ತೆ ಇಮೇಜ್ಗಳು. ಎಕ್ಸಾಮ್ ಹಾಲ್ಗಳಲ್ಲಿ ಇಮೇಜ್ ನೆನಪಿಗೆ ಬಂದಾಗ ಪಟ್ ಅಂತ ಆನ್ಸರ್ ಮಾಡ್ಬೋದು. ಮ್ಯಾಪ್ ವರ್ಕ್ ಬಹಳ ಇಂಪಾರ್ಟೆಂಟ್. ಎಲ್ಲಾ ಕಾಂಟಿನೆಂಟ್ಸ್ಗೂ ಮಾಡಿದ್ರೆ ಅಟ್ಲೀಸ್ಟ್ ನಾವು ವರ್ಲ್ಡ್ ಟೂರ್ ಅಂತೂ ಹೋಗಕ್ಕಾಗಲ್ಲ, ಅಟ್ಲೀಸ್ಟ್ ಇಲ್ಲಿಂದ ಏನೋ ವಿಸಿಟ್ ಮಾಡ್ದಂಗೆ ಅನ್ಸಿರುತ್ತೆ ನಿಮ್ಗೆ. ಓ ಹಿಂಗ್ ಇರ್ಬೋದು. ಓಕೆ, ಈ ನಂಬರ್ಗೆ ಫಸ್ಟ್ ಟೈಮ್ ನೋಡ್ತಿರೋ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮಾಡಿ, ಎಲ್ಲ ಡೀಟೇಲ್ಸ್ ಇಮಿಡಿಯೇಟ್ ಆಗಿ ಬರುತ್ತೆ. ಸೊ ಇಷ್ಟೊತ್ತು ನಮ್ಮನ್ನ ಸಹಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಿಮ್ದು ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಾಲು ಮಾಡಿ ಕೇಳ್ಬೋದು. ಸುಮ್ನೆ ಕಾಲ್ ಮಾಡಕ್ ಹೋಗಿ ಸರ್ ಕಟ್ ಆಫ್ ಎಷ್ಟು ನಿಲ್ಲುತ್ತೆ, ಅದೆಷ್ಟು ನಿಲ್ಲುತ್ತೆ, ಆ ತರ ಸಣ್ಣ ಪುಟ್ಟ ಕ್ವಶನ್ಸ್ಗಳು ದಯವಿಟ್ಟು ಕೇಳ್ಬಿಡಿ. ಬೇರೆ ಏನಾದ್ರು ಕ್ಲಾಸಸ್ ಆ ಡೀಟೇಲ್ಸ್ ನಿಮ್ದು ಜೆನ್ಯೂನ್ ಏನಾದ್ರು ಕ್ವಶನ್ಸ್ ಇದ್ರೆ ನಮ್ಮನ್ನ ಕೇಳ್ಬೋದು, ಆಯ್ತಾ. ಮ್ಯಾಪ್ ವರ್ಕ್ ಕಂಪಲ್ಸರಿ, ನಿಮಗೆ ಲಾಸ್ಟ್ ಅಲ್ಲಿ ತೋರ್ಸೋದ್ನಲ್ಲ ಅದನ್ನ ಮ್ಯಾಪ್ ವರ್ಕ್ ಆತರ ಎಲ್ಲ ಕಾಂಟಿನೆಂಟ್ಸ್ ಕಂಪಲ್ಸರಿ ಮಾಡ್ಕೋಬೇಕಾಗತ್ತೆ ನೀವು. ಸೊ ಆಯ್ತು, ಥ್ಯಾಂಕ್ ಯು. ಇಷ್ಟೊಂದು ಜನ ಇದ್ದೀರಾ ಫೇಸ್ಬುಕ್ ಲೈವ್ ಅಲ್ಲಿಂದ, ಬಹಳ ಖುಷಿ ಅನ್ಸುತ್ತೆ. ನೋಡೋಣ ಇನ್ಮೇಲೆ ಸಾಧ್ಯ ಆದಷ್ಟು ಲೇಟ್ ನೈಟ್ ಕ್ಲಾಸ್ ತಗೊಳಕ್ ಟ್ರೈ ಮಾಡೋಣ. ಒಂದೊಂದ್ ದಿನ 11 ಗಂಟೆಗೆ ತಗೊಳಕ್ ಟ್ರೈ ಮಾಡ್ತೀನಿ. ಸಾಧ್ಯ ಆದಷ್ಟು ಎಲ್ಲಾ ಕಾಂಟಿನೆಂಟ್ಸ್ ಲೈವ್ ಅಲ್ಲಿ ಮುಗಿಸಕ್ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಒಂದು ಫಸ್ಟ್ ಕಾಂಟಿನೆಂಟ್. ಥ್ಯಾಂಕ್ ಯು ವೆರಿ ಮಚ್. ನೋಡೋಣ ನೆಕ್ಸ್ಟ್ ಟೈಮ್ ನಿಮಗೆ ಝೂಮ್ ಅಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಡ್ತೇನೆ. ಇವತ್ತು ಫಸ್ಟ್ ಡೇ ಬೇಡ ಅಂತ ಕೊಡ್ಲಿಲ್ಲ. ನೆಕ್ಸ್ಟ್ ಟೈಮ್ ಇಂದ ಝೂಮ್ ಅಲ್ಲಿ ನಿಮ್ ಕ್ವಶನ್ಸ್ ಹಂಗೆ ಅಲ್ಲೇ ತಗೋತೀನಿ. ಯಾರಾದ್ರೂ ಮೊಬೈಲ್ ಆನ್ಲೈನ್ ಕ್ಲಾಸ್ ಸೇರೋರು ಆ ಸ್ಕ್ರೀನ್ ಮೇಲೆ ನಿಮ್ಗೆ ಅಲ್ಲಿ ಕಾಣಿಸ್ತಿತ್ತಲ್ಲ, ಅದಕ್ಕೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮಾಡಿ ಕ್ಲಾಸಸ್ ಜಾಯ್ನ್ ಆಗ್ಬೋದು. ಎಲ್ಲ ಕೂಡ ಕೆಲವು ಸಬ್ಜೆಕ್ಟ್ಸ್ ಎಲ್ಲ ಮುಗಿದಿದೆ. ಸೊ ಸೀರಿಯಸ್ ಆಗಿ ವರ್ಕ್ ಮಾಡಿ. ನೋಟಿಫಿಕೇಶನ್ಸ್ ಎಲ್ಲ ತುಂಬಾ ಬರ್ತಾ ಇದೆ. ಇನ್ನೇನು ಕೋವಿಡ್ ಕರೋನಾ ಎಲ್ಲ ಮುಗಿತಾ ಬಂತು. ಪ್ಲಾನ್ ಮಾಡ್ಕೊಂಡು ಹೋದಿ. ಸೊ ಬೇಗ ಮನೆಗೆ ಒಂದು ನೀವೇ ಪರಿಹಾರ ಆಗಿ, ಪ್ರಾಬ್ಲಮ್ ಆಗ್ಬೇಡಿ ಮನೆಗೆ. ನಿಮ್ಮನ್ನ ಪರಿಹಾರವಾಗಿ ಅವ್ರು ನೋಡ್ತಾ ಇರ್ತಾರೆ. ನೀವು ಅವ್ರಿಗೆ ಪ್ರಾಬ್ಲಮ್ ಆಗ್ಬಿಟ್ರೆ ಬಹಳ ಕಷ್ಟ. ಸೊಲ್ಯೂಷನ್ ಅವ್ರಿಗೆ ಕೊಡ್ಬೇಕು ಬೇಗ, ನಿಮ್ಮ ತಂದೆ ತಾಯಿಗೆ. ಓಕೆ, ಥ್ಯಾಂಕ್ ಯು. ಗುಡ್ ನೈಟ್.